ಸಮಾಜದ ಮುಖಂಡರುಗಳಿಗೆ ಸನ್ಮಾನ ಮಾಡ್ತೀವಿ, ಸಮಾಜದ ಮುಖಂಡರುಗಳಿಗೆ ಪ್ರತಿಭಾವಂತರಿಗೆ ಮಾಡ್ತೀವಿ ಇದಕ್ಕೆ ಪಾಪ ಅವರು 2 ಸರಿ 3 ಸರಿ ನಾನು ಬೇಡ ಅಂತ ಹೇಳಿದ್ರು, 4ನೇ ಸರಿನೂ ಬೆಂಬಿಡದ ಬೇಕಾದಂತರ ನನ್ನನ್ನು ಲೋಕೇಶ್ ಅಲ್ಲಿ ಒಂದು 5 ಸರಿ ಬಂದರು. ಇಲ್ಲ ನಾವು ಮಾಡೇ ಮಾಡ್ತೀವಿ, ನೀವು ಕೈ ಕೊಡಲೇಬೇಕು ಅಂತ ನಾನು 7ನೇ ತಾರೀಕು ಕೊಡ್ತೀನಿ. ಬಟ್ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಸಮಾಜದ ಮುಖಂಡರಾದಂತಹ ಜಿ ನಾಗರಾಜ್ ಅವರೇ, ಇನ್ನೊಬ್ರು ಸಮಾಜದ ಮುಖಂಡರಾದಂತಹ 10 ವರ್ಷ ಆಗಿದೆ ನಾನು ಹುಟ್ಟಿದ ದಿವಸ ಮನೆಯಲ್ಲಾಗಲಿ ಬೆಂಗಳೂರಲ್ಲಾಗಲಿ ಮಂಡ್ಯದಲ್ಲಾಗಲಿ ಸಿಗೋದು. 1 ವರ್ಷ ಸಿಕ್ಕಿದೆ. 3,000 ಕೇಕ್ ಕಟ್ ಮಾಡಿಸಿದ್ರು. ಅವತ್ತಿಂದ ನಾನು ಡಿಸೈಡ್ ಮಾಡ್ಕೊಂಡೆ ಬರ್ತಡೇ ದಿವಸ ಕೇಕ್ ಕಟ್ ಮಾಡಬಾರ್ದು ಮತ್ತೆ ಸಿಗ್ಲೂಬಾರ್ದು ಅಂತ. ಒಂದು ಎಲ್ಲರೂ ಒತ್ತಾಯ ನೀವು ಇರಬೇಕು ಅಂತ. ಆದರೆ ನಾವಿನ್ನೂ ಏನು ಸಾಧನೆಯನ್ನ ಮಾಡಿಲ್ಲ. ಈ ಊರಿಗೆ ಏನಾದರೂ ಮಾಡಿ ಸಿಕ್ಕಿದ್ರೆ ಅದಕ್ಕೊಂದು ಅರ್ಥಪೂರ್ಣ ಇರ್ತದೆ ಅನ್ನೋದು ನನ್ನ ಭಾವನೆ. ಇವತ್ತು ಸವಿತಾ ಸಮಾಜದ ಮುಖಂಡರುಗಳು ಅವರ ಪ್ರೀತಿ ವಿಶ್ವಾಸಕ್ಕೆ ಅವರ ಋಣಿಯಾಗಿ ನಾನು ಇವತ್ತು ಬಂದಿದ್ದೇನೆ. ಪ್ರತಾಪ್ ಮತ್ತೆ ಅವರ ಸ್ನೇಹಿತರು ಎಲ್ಲರೂ ರಾಜಣ್ಣ ಎಲ್ಲ ಬಂದು ಇವತ್ತು ನಾನು ಆಕ್ಚುಲಿ ಮಂಡ್ಯ ಬಂದಿದೆ ಕ್ಯಾನ್ಸಲ್ ಮಾಡಿ ಅಂದ್ರೆ ಇಲ್ಲ ಅದು 2 ಗಂಟೆಗೆ ಕ್ಲೋಸ್ ಆಗುತ್ತೆ, 4 ಗಂಟೆಗೆ ಮಾಡೋಣ ಅಂತ ಹೇಳಿದಕ್ಕೆ ಆಯ್ತು ಮಾಡೋಣ ಅಂತ ಹೇಳಿದ್ವಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ. ನಿಮ್ಮ ಸಮಾಜದ ಮುಖಂಡರುಗಳಿಗೆ ಸನ್ಮಾನ ಮಾಡ್ತೀವಿ, ಮಕ್ಕಳಿಗೆ ಮಾಡ್ತೀವಿ ಅನ್ನೋದಕ್ಕೆ ನಾನು ಮೊದಲೇ ಹೇಳಿದೆ ಸ್ಟೇಜಲ್ಲಿ ಕೇಕ್ ಕಟ್ ಮಾಡಲ್ಲ, ಕೇಕ್ನ ತರಬಾರ್ದು ಅಂತ. ಆ ಪ್ರೀತಿ ವಿಶ್ವಾಸನ ಸಮಾಜದ ಮುಖಂಡರುಗಳು ಉಳಿಸ್ಕೊಂಡಿದ್ದಾರೆ, ಅವ್ರಿಗೆ ಋಣಿಯಾಗಿದ್ದೀವಿ. ಸಮಾಜದಲ್ಲಿ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳು ಮೇಲ್ ಬರಬೇಕು ಅನ್ನೋದು ದೇವರಾಜ ಅರಸರು ಮತ್ತೆ ಸಿದ್ದರಾಮಯ್ಯನವರ ಒಂದು ತತ್ವ. ಆ ತತ್ವದಲ್ಲಿ ಪಾಲನೆಯಲ್ಲಿ ನಾನು ಕೂಡ ಒಂದು ಸಣ್ಣ ಸಮುದಾಯದವರು ಮೇಲ್ ಬರಬೇಕು ಅಂತೇಳಿ ಅವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಯಾರು ತುಂಬಾ ಜನ ನಿಮ್ಮ ಬರ್ತಡೇ ಮಾಡಬೇಕು ಅಂದ್ರೆ ಯಾರಿಗೂ ನಾನು ಟೈಮು ಕೊಡಲಿಲ್ಲ. ಸವಿತಾ ಸಮಾಜದವರ ಮೇಲಿರುವಂಥ ಪ್ರೀತಿಗೆ ಅವರಿಗೆ ಸಮಯವನ್ನು ಕೊಟ್ಟು ಸಮಾಜದ ಮೇಲಿರುವಂಥ ಪ್ರೀತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ. ಇದು ನನ್ನ ಹುಟ್ಟಿದಬ್ಬದ ಸಮಾಚರಣೆ ಅಲ್ಲ, ನಿಮ್ಮ ಸಮಾಜದ ಪ್ರತಿಭಾವಂತರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದು. ನಾನು ಮೊದಲು ಹೇಳಿದೆ ಟೈಟ್ಲನ್ನು ತೆಗೀರಿ ಅಂತ. ಆದರೆ ಅವರ ಪ್ರೀತಿ ವಿಶ್ವಾಸ, ಕೆಲವೊಮ್ಮೆ ಪ್ರೀತಿ ವಿಶ್ವಾಸದ ಮುಂದೆ ಸಮುದ್ರನು ತಲೆ ಹಾಕುತ್ತದೆ, ಹಾಗೆ ನಾವು ಕೂಡ ತಲೆ ಹಾಕಬೇಕಾಗುತ್ತೆ ಅವರ ಪ್ರೀತಿ ವಿಶ್ವಾಸದ ಮುಂದೆ. ಸಮಾಜಕ್ಕೆ ನಿವೇಶನ ಇಲ್ಲ, ಮೂಡಾದಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅಪ್ಲಿಕೇಶನ್ ಹಾಕಿದ ಮೇಲೆ ಕಟ್ಟಬೇಕಲ್ಲ 1:4 ಅಲ್ಲಿ, ಅದಕ್ಕೆ ದುಡ್ಡು ಬೇಕು ಅಂದ್ರು. ನಾನು ಎಷ್ಟು ದುಡ್ಡು ಬರುತ್ತೆ ಅದರಲ್ಲಿ ನನ್ನ ಕೈಲಾಗಿದ್ದ ಕೂಡ 10 ಲಕ್ಷ ರೂಪಾಯಿಯನ್ನ ಕೊಡ್ತೀನಿ. ಮೆಷಿನ್ ನೀವು ಮಾಡ್ಕೊಳ್ಳಿ, 20 ಲಕ್ಷ 25 ಲಕ್ಷ ಬರುತ್ತೆ. ಮಾಡಿಕೊಂಡು ನೀವು ಒಂದು ಸ್ವಂತ ನಿವೇಶನ ಮಾಡ್ಕೊಳ್ಳಿ. ನನ್ನ ಜೋಬಿಂದ 10 ಲಕ್ಷ ರೂಪಾಯಿಯನ್ನ ಸ್ವಂತ ದುಡ್ಡನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಕೊಡ್ತೀನಿ ಅಂತ ಹೇಳಿ ಅದನ್ನ ಮಾಡಿಕೊಂಡು ಒಂದು ಸ್ವಂತ ನಿವೇಶನವನ್ನ ನಮ್ಮ ಪ್ರತಾಪ್ ಬಹಳ ಹೋದ ಎಲೆಕ್ಷನ್ ಇಂದನೂ ನಮ್ಮ ಸಮುದಾಯಕ್ಕೆ ಸಮುದಾಯ ಭವನ ಇಲ್ಲ, ಬಡವರಿಗೆ ಸಮುದಾಯ ಭವನ ಕಟ್ಟಬೇಕು ಅನ್ನೋದು ಅವತ್ತಿಂದನೂ ಕೂಡ ಅವರ ಯೋಚನೆ. ಎಲ್ಲ ಸಮುದಾಯಗಳು ಆಗಾಗ ಬಂದು ನಮ್ಮ ಸಮುದಾಯಕ್ಕೆ ಭವನ, ನಿಮ್ಮನ್ನು ಸೇರಿ 6 ಸಣ್ಣ ಸಮುದಾಯಗಳಿಗೆ ಸಮುದಾಯ ಭವನ ಇಲ್ಲ, ಸ್ವಂತ ನಿವೇಶನ ಇಲ್ಲ. ಈ 6 ಸಮುದಾಯಗಳಿಗೂ ನಾನು ನಿವೇಶನವನ್ನ ನನ್ನ ಕಾಲದಲ್ಲೇ ನಿಮಗೆ ಕೊಡ್ತೀನಿ. ಅದೇ ರೀತಿ ಈಗ ಕೆರೆಗಳಲ್ಲಿ 600 ಮನೆಗಳನ್ನ ಕಟ್ಟಿ ನಿರ್ಮಾಣ ಮಾಡಿ ಇಟ್ಟಿದ್ದೀವಿ. ಇನ್ನ 4,400 ಮನೆಗಳನ್ನು ಕಟ್ಟಿ ಯಾರ್ಯಾರು ಬಡವರಿದ್ದಾರೆ ಎಲ್ಲ ಸಮುದಾಯದಲ್ಲಿ ಆಟೋ ಡ್ರೈವರ್ ಇಂದ ಹಿಡಿದು ಸವಿತಾ ಸಮಾಜದಿಂದ ಹಿಡಿದು ಮಡಿವಾಳರಿಂದ ಒಕ್ಕಲಿಗರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಮುಸ್ಲಿಮರಿಂದ ಹಿಡಿದು ದಲಿತರ ದಲಿತ ಸಮುದಾಯದವರೆಗೂ ಎಲ್ಲ ಸಮುದಾಯದ ಬಡವರಿಗೂ 5,000 ಮನೆಯನ್ನ ಇನ್ನು ಮುಂದಿನ 3 ವರ್ಷದಲ್ಲಿ ನಾನು ಕೊಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ರೆಡಿ 400 ಕೋಟಿ ರೂಪಾಯಿಯನ್ನ 1.5 ವರ್ಷದಲ್ಲೇ ಮಂಡ್ಯ ನಗರ ಮಂಡ್ಯ ಗ್ರಾಮಾಂತರದ ಅಭಿವೃದ್ಧಿಗೆ ತಂದಿದ್ದೀವಿ. ಇನ್ನು ಇವತ್ತು ಕೂಡ 20 ಕೋಟಿ ರೂಪಾಯಿಯನ್ನ ಮಂಡ್ಯದಲ್ಲಿ ಸಿವೇಜ್ ಪ್ರಾಬ್ಲಮ್ ಇದೆ, ಅದರ ಅಪ್ಗ್ರೇಡೇಷನ್ಗೆ 20 ಕೋಟಿ ಇವತ್ತು ರಿಲೀಸ್ ಮಾಡ್ತಿದ್ದೀನಿ. ನಿಮ್ಮ ಇನ್ನ ಕಾವೇರಿ ನಿಗಮದಿಂದ 100 ಕೋಟಿ ರೂಪಾಯಿಯನ್ನ ಬಿಡುಗಡೆ ಆಗಿದೆ. ನಿಮ್ಮಲ್ಲಿರುವಂತಹ ಪೈಪ್ಲೈನ್ ಅನ್ನ ಚೇಂಜ್ ಮಾಡಕ್ಕೆ 175 ಕೋಟಿಯನ್ನ ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡಿಸಿದ್ವಿ. ಇನ್ನು ಹಲವಾರು ಯೋಜನೆಗಳನ್ನ ಮಂಡ್ಯ ನಗರ ಮತ್ತು ಗ್ರಾಮಾಂತರಗಳಲ್ಲಿ ತಂದು ನಿಮ್ಮ ಮುಂದೆ ಸಾಧನೆ ಮಾಡಿ, ಯಾವತ್ತು ಸಾಧನೆ ಆಗುತ್ತೋ ಅವತ್ತು ಬರ್ತಡೆಯನ್ನ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಬರ್ತಡೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಭಾವನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೀವಿ. ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.